ನಮಸ್ತೆ, ನಿಮ್ಮ ಹೆಸರು? ಜ್ಞಾನಮೂರ್ತಿ ಅಂತ. ಸರ್, ಕನ್ನಡ ಸಿನಿಮಾಗಳನ್ನೆಲ್ಲ ನೋಡ್ತೀರಾ? ಎಲ್ಲ ನೋಡ್ತೀನಮ್ಮ. ಯಾರು ಇಷ್ಟ ಸರ್? ತೆಲುಗು, ಕನ್ನಡ, ತಮಿಳು ಎಲ್ಲ ನೋಡ್ತೀನಿ. ಕನ್ನಡದಲ್ಲಿ ಬರೋದಾದ್ರೆ ಯಾರು ಇಷ್ಟ? ನಮಗೆ ಪುನೀತ್ ರಾಜ್ಕುಮಾರ್ ಇಷ್ಟ. ಹಾಗಾದ್ರೆ ದುನಿಯಾ ವಿಜಯ್ ಇಷ್ಟ. ಹಳೆ ಫ್ಯಾನ್ಗಳು ಇಷ್ಟ. ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಚಿತ್ರರಂಗದಲ್ಲಿ ಆಗಿರೋ ಘಟನೆ ಅಂತೂ ಗೊತ್ತಿದೆ ನಿಮಗೆ. ಗೊತ್ತು. ದರ್ಶನ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರು ಮಾಡಿದ್ದು ಸರಿನಾ ತಪ್ಪ? ಅಲ್ಲಮ್ಮ, ತಪ್ಪೆ. ಆ ಥರ ಮಾಡಬಾರ್ದಾಗಿತ್ತು. ಅವರು ಒಳ್ಳೇದಿರೋಕ್ಕೆ ಅವ್ರು ಯಾರೋ ಫ್ಯಾನ್ಗಳು ಅವರು ಒಳ್ಳೇದಕ್ಕೆ ಮಾಡಿದ್ದು. ಕಟ್ಕೊಂಡಿರೋ ಹೆಂಡತಿಗೆ ದ್ರೋಹ ಮಾಡಬಾರ್ದು ಅಲ್ವಾ? ಹೌದು. ಅವ್ರಿಗೂ ಒಂದು ಮಗ ಇದ್ದಾರೆ. ದರ್ಶನ್ ಅವ್ರಿಗೂ ಒಂದು ಮಗ ಇದ್ದಾರಾ? ಗಂಡು ಇದ್ದಾರೆ. ಹೆಂಡತಿಗೆ ದ್ರೋಹ ಮಾಡಬಾರ್ದು. ತುಂಬ ಪಾಪ ಅದು. ಕರೆಕ್ಟಾ? ಅವರೇ ದೇವರು. ಹೆತ್ತ ತಾಯಿ ತಂದೆ ದೇವರು. ಆಮೇಲೆ ಕಟ್ಕೊಂಡಿರೋ ಹೆಂಡತಿಗೆ ದ್ರೋಹ ಮಾಡಬಾರ್ದು. ಇದು ಫಸ್ಟ್ ಪಾಯಿಂಟು. ಯಾರೇ ಇರಲಿ, ಹೆಂಡತಿಗೆ ದ್ರೋಹ ಮಾಡಬಾರ್ದು. ಸರ್, ದರ್ಶನ್ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದೀರಾ? ಹಂಗಾದ್ರೆ ರೇಣುಕಾ ಸ್ವಾಮಿ ಮಾಡಿದ್ದು ಸರಿನಾ? ಅವ್ರು ಮಾಡಿದ್ದು ಒಳ್ಳೇದಕ್ಕೆ ಮಾಡಿದ್ದು. ಯಾವ ಥರ ಒಳ್ಳೇದಕ್ಕೆ ಸರ್? ಅವ್ರು ಮಾಡಿದ್ದು ರೇಣುಕಾ ಸ್ವಾಮಿ ಅವರು ಒಳ್ಳೇದೇ. ಏನಂತ ಹೇಳಿದ್ರೆ, ಅವ್ರಿಗೆ ದ್ರೋಹ ಮಾಡಬೇಡಿ, ಕಟ್ಕೊಂಡಿರೋ ಹೆಂಡತಿಗೆ ದ್ರೋಹ ಮಾಡಬೇಡಿ. ನಿಮ್ಮ ಕುಟುಂಬ ನೀವು ನೋಡ್ಕೊಳ್ಳಿ. ಅವ್ರ ಕುಟುಂಬದಲ್ಲಿ ಯಾಕೆ ತಲೆಗೆ ಸಿಗ್ತೀರಾ ನೀವು ಅಂತ ಅವ್ರು ಬೈದಿದ್ದು ಕರೆಕ್ಟ್. ಅವರು ಒಳ್ಳೆ ರೀತಿಯಲ್ಲಿ ಹೇಳಿದ್ದು ಅವ್ರು ಕೇಳಿಲ್ಲ. ಏನು ಮಾಡೋದು? ಆ ಥರ ಅಶ್ಲೀಲ ಮೆಸೇಜ್ಗಳೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲವಾ? ಇಲ್ಲ, ಅವರು ಬಿಡ್ತಾಯಿಲ್ಲ. ಅವರು ದರ್ಶನ್ ಅವರು ಅವ್ರನ್ನ ಬಿಡ್ತಾಯಿಲ್ಲ. ಇವರು ಆ ಹುಡುಗಿನೂ ಬಿಡ್ತಾಯಿಲ್ಲ. ಕಟ್ಕೊಂಡಿರೋಂತಿಗೆ ದ್ರೋಹ ಮಾಡಬಾರ್ದು. ಇದು ಫಸ್ಟ್ ಪಾಯಿಂಟು. ಅವ್ರ ಕುಟುಂಬಗೆ ತಲೆ ಇಕ್ಬಾರ್ದು ಇವರು. ಕರೆಕ್ಟಾ? ಅವ್ರ ಕುಟುಂಬದಲ್ಲಿ ಹೋಗಿ ಇವ್ರು ಪ್ರಾಬ್ಲಮ್ ಮಾಡಿದೆ. ಅವನು ಒಳ್ಳೇದಕ್ಕೆ ಹೇಳ್ದ. ಅವ್ರ ಫ್ಯಾನು ಒಳ್ಳೇದಕ್ಕೆ ಹೇಳ್ದ. ಅವ್ರು ಒಳ್ಳೆ ಕುಟುಂಬ. ಅವ್ರ ಕುಟುಂಬದಲ್ಲಿ ನೀವು ತಲೆ ಇಡಬೇಡಿ, ಅದು ತುಂಬ ಪಾಪ. ಅದು ಒಳ್ಳೇದಲ್ವಾ? ಕರೆಕ್ಟಾ? ಇವಾಗ ಇಷ್ಟು ಪ್ರಾಬ್ಲಮಲ್ಲಿ ಯಾಕೆ ಸಿಕ್ಕಾಕೋಬೇಕು? ಅವರು ಒಳ್ಳೆಯವರೇ. ದರ್ಶನು ಈ ಥರ ಪಾಪದಲ್ಲಿ ಎಲ್ಲ ಫ್ಯಾನು ಎಲ್ಲ ತುಂಬ ಫ್ಯಾನ್ಗಳಿದ್ರು. ಎಲ್ಲ ಇದ್ದರು. ಚೆನ್ನಾಗಿ ಓಡ್ತಾಯಿತ್ತು ಫಿಲಮ್ಮು. ಯಾಕೆ ಈ ಥರ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ರಾಜಕೀಯ ಕೈವಾಡನೂ ಕೂಡ ಇದೆ ಅಂತ ಹೇಳ್ತಾರೆ ಸರ್, ಏನು ಹೇಳ್ತಾರೆ? ಇದಮ್ಮ, ರಾಜಕೀಯ ಕೈವಾಡನೇ ಇದು ಬಿಡಬೇಕಾದ್ರೆ ಯಾವಾಗಲೂ ಬಿಡಬೇಕಾಯ್ತು ಅವ್ರನ್ನ. ಇದು ರಾಜಕೀಯ ಕೈವಾಡ. ಕೇಸ್ ಇದೆ. ಹೌದು. ಇದು ರಾಜಕೀಯದಲ್ಲಿ ಇದು ಏನೋ ಒಂದು ಏನಂತ ಇಲ್ಲಿ ಅದೇ ಇವ್ರು ರಾಜಕೀಯವ್ರು ಮಾಡೋ ಕೆಲಸನೇ. ಅವ್ರು ಬೇಲಲ್ಲಿ ಬರಬೇಕಾದ್ರೆ ಯಾವಾಗಲೂ ಬರ್ಬೋದಾಗಿತ್ತು, ಜಾಮೀನಲ್ಲಿ ಬರ್ಬೋದಾಗಿತ್ತು. ಇನ್ನೂ ಬಿಡ್ತಾಯಿಲ್ಲ. ಯಾಕಂತ ಗೊತ್ತಿಲ್ಲ. ಇದು ರಾಜಕೀಯ ಕೈವಾಡ. ಸ್ವಲ್ಪ ಎಷ್ಟು ಯಾರೋ ತಪ್ಪು ಮಾಡ್ತವ್ರೆ. ಎಷ್ಟೋ ತಪ್ಪು ಮಾಡವ್ರೆ. ಅವರೆಲ್ಲ ಹಿಡಿದೆ ಇವ್ರನ್ನ ಮಾತ್ರ ಇಷ್ಟು ಜೈಲಲ್ಲಿ ಹಾಕೋದಂದ್ರೆ ಅದು ತುಂಬ ಪಾಪ. ಏನೋ ಜಾಮೀನಲ್ಲಿ ಬಿಡ್ಬೋದಾಗಿತ್ತು. ಏನೋ ಅಷ್ಟೊಂದು ಶಿಕ್ಷೆ ಕೊಡಬೇಕಾ? ಬಿಡಲೇಬೇಕು. ಅವ್ರ ಕುಟುಂಬ ನೋಡ್ಕೊಳ್ಳೋಕ್ಕೆ ಬಿಡಲೇಬೇಕು. ಇವ್ರು ಜಾಮೀನಿಗೆ ಕೇಸಲ್ಲಿ ಜಾಮೀನಲ್ಲಿ ಬಂದರೆ ಇಲ್ಲ ಅದೆಲ್ಲ ಏನಿಲ್ಲ. ಅವ್ರದ್ದು ದರ್ಶನ್ ಅವ್ರದ್ದು ಎಲ್ಲ ಫಿಲಮ್ ಚೆನ್ನಾಗಿ ಮಾಡವ್ರೆ. ಯಾಕೆ ಈ ಥರ ಮಾಡ್ದಾನೆ ಅಂತಾರೆ ದರ್ಶನ್ ಅವರು ನಮಗೆ ಗೊತ್ತಿಲ್ಲ. ಅವ್ರ ಎಂತಿಗೆ ದ್ರೋಹ ಮಾಡಬಾರ್ದಮ್ಮ. ಅದು ಮಾಡಿದ್ದಕ್ಕೆ ಈ ಥರ ಪನಿಷ್ಮೆಂಟ್ ಏನಾಗುತ್ತೆ? ಅದು ದೇವ್ರು ಬಿಡಲ್ಲ ಯಾರನ್ನ. ಅವರಂತೂ ತುಂಬ ಕಷ್ಟಪಡ್ತಿದ್ದಾರೆ. ಇವಾಗ ಕಷ್ಟಪಡ್ತಿದ್ದಾರೆ. ಯಾರು ಬಳ್ಳಾರಿ ಜೈಲಲ್ಲಿ ಕಷ್ಟಪಡ್ತಿದ್ದಾರೆ. ಆ ನೋವು ಎಲ್ಲ ತಿಂತಾಯಿದ್ದಾರೆ ಪಾಪ. ಇವಾಗ ಅಯ್ಯೋ ಅನ್ನಿಸ್ತದೆ. ಹೆಂಗೋ ಬೇಲಲ್ಲಿ ಜಾಮೀನಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಅವ್ರಿಗೆ ಬಿಡುಗಡೆ ಮಾಡಬೇಕು ಬೇಗ. ಇನ್ಮೇಲೆ ಅವ್ರ ದರ್ಶನ್ ಅವರು ಫ್ಯಾಮಿಲಿ ನೋಡ್ಕೋಬೇಕು. ದೇವ್ರ ಪುಣ್ಯದಲ್ಲಿ ಅವ್ರ ಕುಟುಂಬ ಚೆನ್ನಾಗಿದ್ರೆ ಚೆನ್ನಾಗಿ ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.